ಸೊ ನಾನು ಸ್ಟಾರ್ಟಿಂಗಲ್ಲಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ಒಳ್ಳೆ ಕ್ಯಾಮ್ರಾ, ಬ್ಯಾಟ್ರಿ, ಮೈಕು, ಸ್ಟಾರ್ಟಪ್ ಎಲ್ಲ ಇಲ್ಲಪ್ಪ ಅಂತ ನಾನು ಮೊಬೈಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿಲ್ಲ ಅಂದರೆ ನೀವಿವಾಗ ನನ್ನ ಕ್ಯಾಮ್ರಾ ಮುಂದೆ ನೋಡ್ತಿರಲಿಲ್ಲ ಈ ಸ್ಟುಡಿಯೋ ಟೀಮು ಮೆಂಬರ್ಸು ಇದು ಯಾವುದು ನನ್ನ ಹತ್ರ ಇರ್ತಿರ್ಲಿಲ್ಲ. ವೆಲ್ಕಮ್ ಟು ಇನ್ಸ್ಟಾಗ್ರಾಮ್ ಎಸ್ 2 ಪಾರ್ಟ್ 5ನೇ ವಿಡಿಯೋನಲ್ಲಿ. ಸೊ ಸ್ಟಾರ್ಟಿಂಗ್ ಡೇಸಿಂದಾನೆ ನಾನು ಪ್ರತಿ ಹೊಸ ಕ್ರಿಯೇಟರ್ ಆಗಿರಲಿ ಅಥವಾ ನಾನು ಮೀಟ್ ಆಗಿರುವಂಥ ಎಲ್ಲ ಕ್ರಿಯೇಟರ್ಸ್ಗೆ ನಾನು ಒಂದೇ ಸಜೆಸ್ಟ್ ಮಾಡಿದ್ದೀನಿ. ಸೊ ನೀವು ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಿ. ನಿಮ್ಮ ಮೊಬೈಲೇ ನಿಮಗೆ DSLR, ನಿಮ್ಮ ಈ ಮೈಕ್ರೋಫೋನೇ ನಿಮಗೆ 1,00,000 ಮೈಕ್ ಆಗಿದೆ, ನಿಮ್ಮ ಬ್ಯಾಕ್ಗ್ರೌಂಡೇ 1,00,000 ಸೆಟಪ್ ಇದೆ. ಇಲ್ಲಿ ಯಾವುದಕ್ಕೂ ಕ್ವಾಲಿಟಿ ಮ್ಯಾಟ್ರ್ ಆಗಲ್ಲ. ನೀವು ಕಂಟೆಂಟ್ ಕ್ರಿಯೇಷನ್ ಮಾಡೋದು ಹೇಗೆ ಕಲೀರಿ, ವಿಡಿಯೋಗಳು ಹೇಗೆ ಮಾಡಬೇಕು, ಮತ್ತು ನಾಲೆಜ್ ತೊಗೊಳ್ಳಿ. ಸೊ ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ನೀವು ಕೊಡ್ತಾರೆ ಅಂತ ನಾಲೆಜ್ಗೆ ಜನ ವ್ಯಾಲ್ಯೂ ಕೊಟ್ಬಿಟ್ಟು ನಿಮ್ಮ ಪೇಜ್ನ ಫಾಲೋ ಮಾಡ್ತಿರ್ತಾರೆ. ಸೊ ಕ್ಯಾಮ್ರಾ ಕ್ವಾಲಿಟಿ, ಡಿಸ್ಪ್ಲೇ ಅದು ಇದು ಅಂತ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಕಂಟಿನ್ಯೂಸ್ಲಿ ಕನ್ಸಿಸ್ಟ್ ಆಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನಿಮ್ಮ ನಾಲೆಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 90% ಜನ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ನೆಗ್ಲೆಕ್ಟ್ ಮಾಡಿಬಿಟ್ಟು ತಮ್ಮ ನೆಗೆಟಿವ್ ಎನರ್ಜಿ ಕಡೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಒಂದು ವಿಷಯ ಎಲ್ಲರಿಗೂ ತಲೆಯಿರಲಿ, ಇನ್ನೂವರೆಗೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ಮಂತ್ಲಿ ಅರ್ನ್ ಮಾಡ್ತಿರುವಂಥ ಕ್ರಿಯೇಟರ್ಸ್ ಕೂಡ ಎಲ್ಲರೂ ತಮ್ಮ ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡ್ತಿದ್ದಾರೆ. ನಿಮ್ಗೆ ಎಕ್ಸಾಂಪಲ್ ಕೊಡೋ ಅವಶ್ಯಕತೆ ಇಲ್ಲ, ತುಂಬ ಕ್ರಿಯೇಟರ್ಸ್ ಇದ್ದಾರೆ, ನೀವು ಅವ್ರನ್ನ ಫಾಲೋ ಕೂಡ ಮಾಡ್ತಿರ್ಬೋದು. ಸೊ ಒಟ್ಟಿನಲ್ಲಿ ನಾನೊಂದು ಓಪನ್ಲಿ ನಿಮ್ಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ನೀವು ಜಸ್ಟ್ ನಿಮ್ಮ ಮೊಬೈಲ್ ಕ್ಯಾಮ್ರಾನ ತೆಗೆದುಬಿಟ್ಟು ರೆಕಾರ್ಡ್ ಬಟನ್ ಹೊತ್ಬಿಟ್ಟು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ. ಇನ್ನು ವ್ಯೂಸ್ ಬರ್ತಾ ಇಲ್ಲಪ್ಪ ಅಂತ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊತಿದ್ದೀರಾ, ಯಾವ ಕಂಟೆಂಟು ಹೇಗೆ ವ್ಯೂಸ್ ಬರುತ್ತೆ ಇದನ್ನೆಲ್ಲ ತಲೆಯಲ್ಲಿ ಹಾಕೊಂಡು ಮತ್ತೆ ನೆಗೆಟಿವ್ ಎನರ್ಜಿಗೆ ಹೋಗ್ಬಿಡಿ. ನಾಳೆ ವಿಡಿಯೋನಲ್ಲಿ ಇದನ್ನು ಹೇಗೆ ಫಿಕ್ಸ್ ಮಾಡೋದು, ವ್ಯೂಸು, ಮ್ಯಾಟ್ರು, ಕ್ಲಿಕ್ಸ್ ಹೇಗೆ ಮಾಡೋದು, ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ವಿಡಿಯೋ ನಾಳೆ ಬರುತ್ತೆ.